ಇನ್ನು ಬೆಂಗಳೂರು ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಮೆಸೇಜ್ ಬಂದಿರತಕ್ಕಂಥದ್ದು. ನೋಡಿ, ಬೆಂಗಳೂರಿಗೆ ಏನು ವಿಮಾನ ನಿಲ್ದಾಣ ಇದೆ ಏರ್ಪೋರ್ಟು, ಅಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಮೆಸೇಜ್ ಬಂದಿರತಕ್ಕಂಥದ್ದು. ಟೇಕ್ ಆಫ್ಗೆ ಹೊರಟಿದ್ದ ವಿಮಾನದಲ್ಲಿ ಮೆಸೇಜ್ ಬಂದಿರತಕ್ಕಂಥದ್ದು. ಅಹಮದಾಬಾದ್ಗೆ ಹೊರಟಿದ್ದ ಇಂಡಿಗೋ ಫ್ಲೈಟ್ ಇದು. 6E6423 ಇಂಡಿಗೋ ಫ್ಲೈಟ್. ಆ ಒಂದು ಫ್ಲೈಟ್ನಲ್ಲಿ ಬಾಂಬ್ ಬೆದರಿಕೆಯ ಪತ್ರ ಸಿಕ್ಕಿದೆ. ಡೋಂಟ್ ಗೋ ಬಾಂಬ್ ಹೇ ಪ್ಲೀಸ್ ಅಂತ ಹೇಳಿ ಬರೆದಿರುವ ಚೀಟಿಯ ಸಿಕ್ಕಿರ್ತಕ್ಕಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತಡರಾತ್ರಿ ನಡೆದಿರ್ತಕ್ಕಂಥ ಘಟನೆ ಇದು. ಬಾಂಬ್ ಬೆದರಿಕೆ ಸಂದೇಶದಿಂದ ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು. ಮತ್ತು ಬಾಂಬ್ ಇದೆ ಅಂದರೆ ಮತ್ತಿನ್ನೇನಾಗುತ್ತೆ, ಭಯ ಆಗುತ್ತೆ ಪ್ರಯಾಣಿಕರಿಗೆಲ್ರಿಗೂ. ಸೊ ಪ್ರಯಾಣಿಕರನ್ನು ಕೆಳಗಿಳಿಸಿ ಕಂಪ್ಲೀಟಾಗಿ ಚೆಕ್ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಅದಾದಮೇಲೆ ಗೊತ್ತಾಗಿದೆ ಹುಸಿ ಬಾಂಬ್ ಸಂದೇಶ ಅಂತ ಹೇಳಿ. ಅದಾದಮೇಲೆ ಫ್ಲೈಟನ್ನು ಹೊರಡೋದಕ್ಕೆ ಸೆಕ್ಯೂರಿಟಿ ಅನುವು ಮಾಡಿಕೊಟ್ಟಿದ್ದಾರೆ. ಈ ಬಾಂಬ್ ಬೆದರಿಕೆ ಕರೆ ಅಥವಾ ಈ ಹುಸಿ ಬಾಂಬ್ ಮೆಸೇಜ್ಗಳು, ಈ ಚೀಟಿಗಳು, ಇವ್ರಿಗೆ ಬೇರೆ ಕೆಲಸ ಇರಲ್ವಾ ಅಂಥೇಳಿ ಸುಮ್ಮನೆ ನೆಮ್ಮದಿಯಾಗಿರುವವರ ನೆಮ್ಮದಿಯನ್ನು ಕೆಡಿಸೋ ಕೆಲಸ ಇವ್ರದ್ದು. ಈಗ ನೋಡಿ, ಏನೇ ಬಂದರೂ ಕೂಡ ಕೇರ್ಲೆಸ್ ಮಾಡೋಂಗಿಲ್ಲ. ಭಾಳ ಸರಿ ಈ ಥರ ಹುಸಿ ಬಾಂಬ್ ಬೆದರಿಕೆಗಳು ಬಂದಿದ್ದಾವೆ, ಅದೆಲ್ಲ ಹುಸಿ ಬಾಂಬ್ ಅಂತ ಗೊತ್ತಾಗಿದೆ. ಬಟ್ ಪ್ರತಿ ಸಲ ಬಂದಾಗಲೂ ಕೂಡ ಚೆಕ್ ಮಾಡಲೇಬೇಕು. ಯಾಕೆ ಗೊತ್ತು, ಯಾರಿಗೆ ಗೊತ್ತು, ಯಾವಾಗ ಏನಾಗುತ್ತೆ ಅಂತೇಳಿ. ನೀವು ಅದನ್ನು ಗಮನಿಸ್ತಾ ಇದ್ದೀರಿ ಆ ಚೀಟಿಯನ್ನು. ಡೋಂಟ್ ಗೋ ಬಾಂಬ್ ಹೇ ಪ್ಲೀಸ್ ಅಂತ ಬರೆದಿರತಕ್ಕಂಥದ್ದು ಆ ಚೀಟಿ ಆ ವಿಮಾನದಲ್ಲಿ ಸಿಕ್ಕಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಪ್ರಯಾಣಿಕರು ಕೆಲ ಕಾಲ ಗಾಬರಿಯಾಗಿ ಹೋಗಿದ್ದಾರೆ. ಫ್ಲೈಟಲ್ಲಿ ಬಾಂಬ್ ಇದೆ ಅಂತ ಹೇಳಿದ್ರೆ ಗಾಬರಿ ಆಗದೆ ಇನ್ನೇನಾಗ್ತಾರೆ, ಖುಷಿ ಆಗುತ್ತಾ ಅವರಿಗೆ? ಗಾಬರಿನೇ ಆಗುತ್ತೆ. ಗಾಬರಿ ಆಗಿದೆ. ಅದಾದಮೇಲೆ ಎಲ್ಲರೂ ಕೆಳಗಿಳಿದಿದ್ದಾರೆ. ಆ ಟೇಕ್ ಆಫ್ ಹೊರಟಿತ್ತಂತೆ ವಿಮಾನ, ಆವಾಗ ಈ ಒಂದು ಚೀಟಿ ಸಿಕ್ಕಿದೆ. ಇಂತೆಂಥ ಮನಸ್ಥಿತಿಗಳು ಸಮಾಜದಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಅಂತೂ ಅವ್ರಿಗೆ ಇದೇ ಕೆಲಸನ ಅಂತ ಹೇಳಿ. ಕೆಲವು ಕಡೆ ಕೆಲವು ಸರಿ ಕೋರ್ಟಲ್ಲಿ ಬಾಂಬ್ ಇದೆ ಅಂತ ಹೇಳ್ತಾರೆ, ಇನ್ನು ಕೆಲವು ಸರಿ ಸರ್ಕಾರಿ ಕಚೇರಿಗಳಲ್ಲಿ ಬಾಂಬ್ ಇದೆ ಅಂತ ಹೇಳ್ತಾರೆ. ಇವಾಗ ವಿಮಾನದಲ್ಲಿ ಬಾಂಬ್ ಇದೆ ಅಂತ ಹೇಳಿ ಒಂದು ಚೀಟಿಯನ್ನು ಬರೆದಿಟ್ಟಿದ್ದಾರಂತೆ. ಅದು ಯಾರು ಪ್ರಯಾಣಿಕರಿಗೆ ಸಿಕ್ಕಿದೆ ಅಥವಾ ಅಲ್ಲಿನ ಸಿಬ್ಬಂದಿಗಳಿಗೆ ಸಿಕ್ಕಿದೆ, ಅದನ್ನು ನೋಡಿ ಗಾಬರಿ ಆಗೋಗಿದ್ದಾರೆ ಅವರು.